ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇರಬಹುದು ಕಾರ್ತಿಕ್ ಅವರು ಬೆಸ್ಟ್ ಫ್ರೆಂಡ್ಸ್ ಇರಬಹುದು, ಆದ್ರೆ ಸಪರೇಟ್ ಫ್ಯಾನ್ ಬೇಸ್ ಅಂತ ಇದ್ದೇ ಇರುತ್ತೆ. ಫ್ಯಾನ್ ವಾರ್, ಸ್ಟಾರ್ ವಾರ್ ಇದರೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈಗ ಸುದೀಪ್ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ನ್ಯಾಯ ಸಿಗ್ಬೇಕಷ್ಟೇ ನಮಗೆ. ಅವ್ರು ನನ್ನ ಫ್ರೆಂಡ್ ಆಗಿರಬಹುದು, ಆದ್ರೆ ಈ ಒಂದು ಹೆಣ್ಣು ಮಗು ನೋಡ್ತಾ ಇದ್ರೆ, ಅವರು ಪ್ರೆಗ್ನೆಂಟ್ ಇರೋದು ನೋಡ್ತಿದ್ರೆ ನನಗೂ ನ್ಯಾಯ ಸಿಗ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದನ್ನು ಸಹ ಮೆನ್ಷನ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸಹ ಫ್ಯಾನ್ಸ್ ಕೂಡ ಮತ್ತೆ ನಮ್ಮ ಡಿ ಬಾಸ್ ಅನ್ನುವಂಥದ್ದು ಇರ್ಬೋದು, ಸುದೀಪ್ ಸರ್, ಈ ರೀತಿ ವಾರ್ಗಳು ನಡೀತಾ ಇದೆ. ಕೋಲ್ಡ್ ವಾರ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುದೀಪ್ ಸರ್ ಒಂದು ಹೇಳಿಕೆಗೆ? ನೋಡಿ ಮೇಡಮ್, ಎಲ್ಲರದು ಅವ್ರವ್ರ ಓನ್ ಸ್ಟೇಟ್ಮೆಂಟ್ಸು. ಸುದೀಪ್ ಸರ್ ಹೇಳಿಕೆ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡೋ ಅಷ್ಟು ದೊಡ್ಡವನಲ್ಲ ನಾನು. ಬಿಕಾಸ್ ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಕನ್ನಡ ಇಂಡಸ್ಟ್ರಿ. ಅವ್ರು ಏನು ನೋಡಿದ್ದಾರೆ, ಸುದೀಪ್ ಸರ್ ಏನೇ ಮಾತಾಡೋರು ಯೋಚನೆ ಮಾಡಿ ಕರೆಕ್ಟಾಗೆ ಮಾತಾಡ್ತಾರೆ. ಅವ್ರ ಮಾತಿನಲ್ಲಿ ತೂಕ ಇರುತ್ತೆ. ಆ್ಯಂಡ್ ನಾನು ಇವತ್ತವರೆಗೂ ಏನು ಮಾತಾಡ್ತೀನೋ, ನೋಡಿ ನಾನು ಹೇಳಿದ್ನಲ್ಲ ಮಾದರಿ ಆಗಿರಬೇಕು ಅಂತ, ಸುದೀಪ್ ಸರ್ನ ನೋಡಿ ನಾನು ಕಲ್ತಿರೋದು. ಪ್ರತಿಯೊಂದ್ಸಲಿನೂ ಏನಾದರೂ ಮಾತಾಡೋದಕ್ಕೆ ಮುಂಚೆ ಅದಕ್ಕೆ ಬೇಸು, ಅದಕ್ಕೆ ಏನು ಹಿನ್ನೆಲೆ, ಏನು ಮುಂದಕ್ಕೇನು ಎಲ್ಲ ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರೇನಾದ್ರು ಹೇಳಿದ್ದಾರೆ ಅಂತಂದರೆ ಆ ಸ್ಟೇಟ್ಮೆಂಟ್ನ ಡಿಸ್ಟರ್ಬ್ ಮಾಡೋದಕ್ಕಾಗಲಿ, ಆ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲಿ ನಾನು ಅಷ್ಟು ದೊಡ್ಡವನಲ್ಲ. ಇರಬಹುದು ಕಾರ್ತಿಕ್ ಅವರು ಬೆಸ್ಟ್ ಫ್ರೆಂಡ್ಸ್ ಇರಬಹುದು, ಆದ್ರೆ ಸಪರೇಟ್ ಫ್ಯಾನ್ ಬೇಸ್ ಅಂತ ಇದ್ದೇ ಇರುತ್ತೆ. ಫ್ಯಾನ್ ವಾರ್, ಸ್ಟಾರ್ ವಾರ್ ಇದರೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈಗ ಸುದೀಪ್ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ನ್ಯಾಯ ಸಿಗ್ಬೇಕಷ್ಟೇ ನಮಗೆ. ಅವ್ರು ನನ್ನ ಫ್ರೆಂಡ್ ಆಗಿರಬಹುದು, ಆದ್ರೆ ಈ ಒಂದು ಹೆಣ್ಣು ಮಗು ನೋಡ್ತಾ ಇದ್ರೆ, ಅವರು ಪ್ರೆಗ್ನೆಂಟ್ ಇರೋದು ನೋಡ್ತಿದ್ರೆ ನನಗೂ ನ್ಯಾಯ ಸಿಗ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದನ್ನು ಸಹ ಮೆನ್ಷನ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸಹ ಫ್ಯಾನ್ಸ್ ಕೂಡ ಮತ್ತೆ ನಮ್ಮ ಡಿ ಬಾಸ್ ಅನ್ನುವಂಥದ್ದು ಇರ್ಬೋದು, ಸುದೀಪ್ ಸರ್, ಈ ರೀತಿ ವಾರ್ಗಳು ನಡೀತಾ ಇದೆ. ಕೋಲ್ಡ್ ವಾರ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುದೀಪ್ ಸರ್ ಒಂದು ಹೇಳಿಕೆಗೆ? ನೋಡಿ ಮೇಡಮ್, ಎಲ್ಲರದು ಅವ್ರವ್ರ ಓನ್ ಸ್ಟೇಟ್ಮೆಂಟ್ಸು. ಸುದೀಪ್ ಸರ್ ಹೇಳಿಕೆ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡೋ ಅಷ್ಟು ದೊಡ್ಡವನಲ್ಲ ನಾನು. ಬಿಕಾಸ್ ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಕನ್ನಡ ಇಂಡಸ್ಟ್ರಿ. ಅವ್ರು ಏನು ನೋಡಿದ್ದಾರೆ, ಸುದೀಪ್ ಸರ್ ಏನೇ ಮಾತಾಡೋರು ಯೋಚನೆ ಮಾಡಿ ಕರೆಕ್ಟಾಗೆ ಮಾತಾಡ್ತಾರೆ. ಅವ್ರ ಮಾತಿನಲ್ಲಿ ತೂಕ ಇರುತ್ತೆ. ಆ್ಯಂಡ್ ನಾನು ಇವತ್ತವರೆಗೂ ಏನು ಮಾತಾಡ್ತೀನೋ, ನೋಡಿ ನಾನು ಹೇಳಿದ್ನಲ್ಲ ಮಾದರಿ ಆಗಿರಬೇಕು ಅಂತ, ಸುದೀಪ್ ಸರ್ನ ನೋಡಿ ನಾನು ಕಲ್ತಿರೋದು. ಪ್ರತಿಯೊಂದ್ಸಲಿನೂ ಏನಾದರೂ ಮಾತಾಡೋದಕ್ಕೆ ಮುಂಚೆ ಅದಕ್ಕೆ ಬೇಸು, ಅದಕ್ಕೆ ಏನು ಹಿನ್ನೆಲೆ, ಏನು ಮುಂದಕ್ಕೇನು ಎಲ್ಲ ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರೇನಾದ್ರು ಹೇಳಿದ್ದಾರೆ ಅಂತಂದರೆ ಆ ಸ್ಟೇಟ್ಮೆಂಟ್ನ ಡಿಸ್ಟರ್ಬ್ ಮಾಡೋದಕ್ಕಾಗಲಿ, ಆ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲಿ ನಾನು ಅಷ್ಟು ದೊಡ್ಡವನಲ್ಲ. ಇರಬಹುದು ಕಾರ್ತಿಕ್ ಅವರು ಬೆಸ್ಟ್ ಫ್ರೆಂಡ್ಸ್ ಇರಬಹುದು, ಆದ್ರೆ ಸಪರೇಟ್ ಫ್ಯಾನ್ ಬೇಸ್ ಅಂತ ಇದ್ದೇ ಇರುತ್ತೆ. ಫ್ಯಾನ್ ವಾರ್, ಸ್ಟಾರ್ ವಾರ್ ಇದರೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈಗ ಸುದೀಪ್ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ನ್ಯಾಯ ಸಿಗ್ಬೇಕಷ್ಟೇ ನಮಗೆ. ಅವ್ರು ನನ್ನ ಫ್ರೆಂಡ್ ಆಗಿರಬಹುದು, ಆದ್ರೆ ಈ ಒಂದು ಹೆಣ್ಣು ಮಗು ನೋಡ್ತಾ ಇದ್ರೆ, ಅವರು ಪ್ರೆಗ್ನೆಂಟ್ ಇರೋದು ನೋಡ್ತಿದ್ರೆ ನನಗೂ ನ್ಯಾಯ ಸಿಗ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದನ್ನು ಸಹ ಮೆನ್ಷನ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸಹ ಫ್ಯಾನ್ಸ್ ಕೂಡ ಮತ್ತೆ ನಮ್ಮ ಡಿ ಬಾಸ್ ಅನ್ನುವಂಥದ್ದು ಇರ್ಬೋದು, ಸುದೀಪ್ ಸರ್, ಈ ರೀತಿ ವಾರ್ಗಳು ನಡೀತಾ ಇದೆ. ಕೋಲ್ಡ್ ವಾರ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುದೀಪ್ ಸರ್ ಒಂದು ಹೇಳಿಕೆಗೆ? ನೋಡಿ ಮೇಡಮ್, ಎಲ್ಲರದು ಅವ್ರವ್ರ ಓನ್ ಸ್ಟೇಟ್ಮೆಂಟ್ಸು. ಸುದೀಪ್ ಸರ್ ಹೇಳಿಕೆ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡೋ ಅಷ್ಟು ದೊಡ್ಡವನಲ್ಲ ನಾನು. ಬಿಕಾಸ್ ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಕನ್ನಡ ಇಂಡಸ್ಟ್ರಿ. ಅವ್ರು ಏನು ನೋಡಿದ್ದಾರೆ, ಸುದೀಪ್ ಸರ್ ಏನೇ ಮಾತಾಡೋರು ಯೋಚನೆ ಮಾಡಿ ಕರೆಕ್ಟಾಗೆ ಮಾತಾಡ್ತಾರೆ. ಅವ್ರ ಮಾತಿನಲ್ಲಿ ತೂಕ ಇರುತ್ತೆ. ಆ್ಯಂಡ್ ನಾನು ಇವತ್ತವರೆಗೂ ಏನು ಮಾತಾಡ್ತೀನೋ, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಡಿ ನಾನು ಹೇಳಿದ್ನಲ್ಲ ಮಾದರಿ ಆಗಿರಬೇಕು ಅಂತ, ಸುದೀಪ್ ಸರ್ನ ನೋಡಿ ನಾನು ಕಲ್ತಿರೋದು. ಪ್ರತಿಯೊಂದ್ಸಲಿನೂ ಏನಾದರೂ ಮಾತಾಡೋದಕ್ಕೆ ಮುಂಚೆ ಅದಕ್ಕೆ ಬೇಸು, ಅದಕ್ಕೆ ಏನು ಹಿನ್ನೆಲೆ, ಏನು ಮುಂದಕ್ಕೇನು ಎಲ್ಲ ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರೇನಾದ್ರು ಹೇಳಿದ್ದಾರೆ ಅಂತಂದರೆ ಆ ಸ್ಟೇಟ್ಮೆಂಟ್ನ ಡಿಸ್ಟರ್ಬ್ ಮಾಡೋದಕ್ಕಾಗಲಿ, ಆ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲಿ ನಾನು ಅಷ್ಟು ದೊಡ್ಡವನಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.